ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ಸ್ ಹಾಗೂ ಶೇರ್ ಟ್ರೇಡಿಂಗ್ಗೆ ಇರುವ ಮೇನ್ ಡಿಫ್ರೆನ್ಸಸ್ ಬಗ್ಗೆ ಮಾತಾಡೋಣ. ಸೊ ಈ ವಿಡಿಯೋ ಯಾರಿಗೆ ಅಕಸ್ಮಾತ್ ನೀವು ಆಗಲೇ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡ್ತಿದ್ರೆ, ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಈ ವಿಡಿಯೋ ನೋಡೋ ಅವಶ್ಯಕತೆ ಏನಿಲ್ಲ. ಇದು ತುಂಬ ಬೇಸಿಕ್ ಸಿಂಪಲ್ ಆಗಿರೋ ವಿಡಿಯೋ, ಜೆನರಿಕ್ ವಿಡಿಯೋ ಹೊಸಬ್ರಿಗೆ. ಯಾಕೆಂದರೆ ತುಂಬ ಜನ ಈ ಡೌಟ್ಸ್ ಪದೇ ಪದೇ ಕೇಳ್ತಿರ್ತಾರೆ. ಜೊತೆಗೆ ಎಷ್ಟೋ ಜನಕ್ಕೆ ಎಸ್ಪೆಷಲಿ ಸ್ವಲ್ಪ ಸೀನಿಯರ್ಸ್ ಇರ್ತಾರಲ್ಲ, ಹೊಸಬ್ರು, ಅಂಥವ್ರಿಗೆ ಸ್ವಲ್ಪ ಬೇಸಿಕ್ ಆಗಿ ಡೌಟ್ಸ್ ಇದೆ. ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು. ರಿಸ್ಕ್ ಬಗ್ಗೆ ಮಾತಾಡೋಣ. ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ ಅಂದರೆ, ನೀವು ತಗೊಳ್ಳೋದು ಯೂನಿಟ್ಸ್, ಓಕೆನಾ? ಅದಕ್ಕಿಂತ ಮುಂಚೆ ನೀವು ಸ್ಟಾಕ್ ಬಗ್ಗೆ ಹೇಳೋದಾದರೆ, ನೀವು ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ನೀವು ಒಂದು 50 ರೂಪಾಯಿಗೆ ತೊಗೊಂಡಿರ್ತೀರ. ಅದು ಒಂದು ಸ್ವಲ್ಪ ದಿನ ಆದಮೇಲೆ ಮೇಲೆ ಹೋಗುತ್ತೆ, ನೀವು ಇನ್ನೂ ವೆಯ್ಟ್ ಮಾಡ್ತಿರ್ತೀರ. ಆಮೇಲೆ ಅದು ಒಂದು ವರ್ಷ ಆದಮೇಲೆ ರಿಸಲ್ಟ್ ಚೆನ್ನಾಗಿಲ್ದಿರ ಫ್ಲ್ಯಾಟ್ ಆಗಿರುತ್ತೆ, ತುಂಬ ಕೆಟ್ಟದಾಗಿದ್ದರೆ ಡೌನ್ ಆಗಿರುತ್ತೆ. ಸೊ ಸ್ಟಾಕಲ್ಲಿ ಏನಾಗುತ್ತೆ ಅಂದರೆ, ನೀವು ಒಂದು ಸ್ಟಾಕ್ನ ಪರ್ಚೇಸ್ ಮಾಡಿ ಟೈಮ್ ಕೊಟ್ಟಂಗೆ ಅದು ಮೇಲೆ ಹೋಗಬೇಕು ಅಂತ ಏನಿರಲ್ಲ. ನೀವು ರಿಸರ್ಚ್ ಮಾಡದೆ ತೊಗೊಂಡು ಇನ್ವೆಸ್ಟ್ ಮಾಡಿದರೆ ಅದು ಬೇಕಾದ್ರೆ ನಿಮ್ಮ ತೊಗೊಂಡಿರೋ ಪ್ರೈಸ್ಗಿಂತ ಕಮ್ಮಿನೂ ಆಗುತ್ತೆ. ಸೊ ನೀವು 3 ವರ್ಷ ಆದಮೇಲೆ ಬಿಟ್ಟು ನೋಡಿದ್ರೆ ಅದು ಮೇಲೆ ಹೋಗಿರಬೇಕು ಅಂತ ಏನಿರಲ್ಲ, ನೆಗೆಟಿವ್ ರಿಟರ್ನು ತೋರಿಸ್ತಿರುತ್ತೆ. ಇಲ್ಲಿ 100 ರೂಪಾಯಿ ಅಂತ ಬರದೆ, ಇಲ್ಲಿ ಅದು 10 ರೂಪಾಯಿನೂ ಆಗಿರ್ಬೋದು. ನೀವು ಚೆನ್ನಾಗಿ ರಿಸರ್ಚ್ ಮಾಡಿ ತೊಗೊಂಡು ಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಅದು 200 ರೂಪಾಯಿನೂ ಹೋಗಿರುತ್ತೆ ಕಮ್ಮಿ ಟೈಮಲ್ಲೇ, ವಿತಿನ್ 1 ಇಯರ್. ಯಾಕೆ ವಿತಿನ್ 6 ಮಂತ್ಸ್ ಹೋಗಿರೋ ಎಕ್ಸಾಂಪಲ್ಸ್ ಎಷ್ಟೊಂದಿದೆ. ಈ ಚಾನ್ಸಸ್ ಕೂಡ ಇರುತ್ತೆ ಸ್ಟಾಕಲ್ಲಿ. ಸೊ ಇದರಲ್ಲಿ ರಿಸ್ಕ್ ಜಾಸ್ತಿನೇ ಸ್ಟಾಕ್ ಮಾರ್ಕೆಟಲ್ಲಿ. ನಾವು ಹೊಸಬರಾಗಿದ್ರೆ ನೀವು ಇದನ್ನ ತಿಳ್ಕೊಂಡಿರ್ಬೇಕು. ಅದೇ ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ ಅಂದರೆ ಕಮ್ಮಿ ರಿಸ್ಕ್. ಇದರಲ್ಲಿ ಏನಾಗುತ್ತೆ ಅಂದರೆ, ನೀವು ಹಣ ಏನು ಹೂಡಿಕೆ ಮಾಡ್ತೀರಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು 10,000 ಹೂಡಿಕೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಜಸ್ಟ್ ಎಕ್ಸಾಂಪಲ್ ಕೊಡ್ತಿದ್ದೀನಿ. ನೀವು ಡೈರೆಕ್ಟಾಗಿ ಯಾವ ಕಂಪ್ನಿನೂ ಬೈ ಮಾಡ್ತಾ ಇರಲ್ಲ. ಇಲ್ಲಿ ನೀವೇನು ಮಾಡ್ತೀರಪ್ಪ ಅಂದರೆ, ಒಂದು ಮ್ಯೂಚುವಲ್ ಫಂಡ್ಗೆ ಹಾಕ್ತೀರಾ. ಫಾರ್ ಎಕ್ಸಾಂಪಲ್ SBI ಮ್ಯೂಚುವಲ್ ಫಂಡ್ ಅಂತಲೇ ಇಟ್ಕೊಳ್ಳಿ. SBI ಮ್ಯೂಚುವಲ್ ಫಂಡ್ಗೆ ನೀವು ಆ ದುಡ್ಡನ್ನ ಹಾಕ್ತೀರಾ. ಸೊ ಈ ಮ್ಯೂಚುವಲ್ ಫಂಡ್ ಕಂಪ್ನಿಯವ್ರು ಏನು ಮಾಡ್ತಾರೆ ಅಂದರೆ, ಅಲ್ಲೊಬ್ಬ ಫಂಡ್ ಮ್ಯಾನೇಜರ್ ಇರ್ತಾನೆ. ಅವ್ರ ಕೆಳಗಡೆ ಎಷ್ಟೊಂದು ಜನ ಎಂಪ್ಲಾಯೀಸ್ ಇರ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ, ಎಲ್ಲ ಸೆಕ್ಟರ್ಸಲ್ಲಿರೋ ಸ್ಟಾಕ್ಸ್ನೆಲ್ಲ ಅವರು ಫುಲ್ಲು ವೆರಿಫೈ ಮಾಡಿ, ಅವ್ರ ಬ್ಯಾಲೆನ್ಸ್ ಶೀಟ್ ಎಲ್ಲ ನೋಡಿ, ಅವ್ರದ್ದು ಫೈನಾನ್ಷಿಯಲ್ ಅನಾಲಿಸಿಸ್ ಇವರೇ ಮಾಡಿ, ಅವರು ಒಂದು ರಿಪೋರ್ಟ್ ರೆಡಿ ಮಾಡ್ಕೊಂಡಿರ್ತಾರೆ. ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು, ಮಾಡಬಾರ್ದು ಅನ್ನೋದು ಅವ್ರಿಗೆ ಮುಂಚಿತವಾಗಿ ಗೊತ್ತಿರುತ್ತೆ. ಸೊ ನಿಮ್ಮ ಥರ ನೀವು 10,000 ಕೊಟ್ಟಿದ್ದೀರಲ್ಲ, ಅದೇ ಥರ ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ಇನ್ನೊಂದು 10 ಜನ 10,000 ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಟೋಟಲ್ ಅವಾಗ 1 ಲಕ್ಷ ಇನ್ವೆಸ್ಟ್ಮೆಂಟ್ ಬರುತ್ತೆ ಅವ್ರಿಗೆ, ಪಬ್ಲಿಕ್ ದುಡ್ಡು. ಓಕೆ, ಸೊ ಅವ್ರೇನು ಮಾಡ್ತಾರೆ, ರೂಲ್ಸ್ ಪ್ರಕಾರ ಇದರಲ್ಲಿ 70% ನೀವು ಇನ್ವೆಸ್ಟ್ ಮಾಡಿರಬೇಕು ಅಂತ ಇರುತ್ತೆ. ಇನ್ನು 30% ಅಷ್ಟೇ ಲಿಕ್ವಿಡ್ ಇಟ್ಕೋಬೇಕು ಅಂತ ಇರುತ್ತೆ. ಸೊ ಈ 70% ಹಣನ ಅವರು ಬೇರೆ ಬೇರೆ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟ್ ಮಾಡಿ ಬಂದಿರೋ ದುಡ್ಡಿನಲ್ಲಿ ನಿಮಗೆ ಒಂದು ಭಾಗನ ಕೊಡ್ತಾರೆ. ಓಕೆ, ಇನ್ನು 30 ಅವ್ರು ಲಿಕ್ವಿಡ್ ಇಟ್ಕೊಂಡಿರ್ತಾರೆ. ಅಕಸ್ಮಾತ್ ಅದೇನಾದರೂ ತೀರಾ ಬಿತ್ತು, ಮತ್ತೇನಾದರೂ ಬೈ ಮಾಡಿ ಆವ್ರೇಜ್ ಮಾಡಬೇಕು ಅಂದರೆ ಅವ್ರು ಮತ್ತೆ ಆ ಅಮೌಂಟ್ನ ಇನ್ವೆಸ್ಟ್ ಮಾಡಿ ಮಲ್ಟಿಪ್ಲೈ ಮಾಡ್ತಾರೆ. ಅವ್ರ ಕೆಲಸ ಅದೇ, ಅವ್ರು ಇಡೀ ದಿನ ಕೆಲಸ ಅದೇ. ಅದಕ್ಕೆ ಅವ್ರನ್ನ ಫಂಡ್ ಮ್ಯಾನೇಜರ್ ಅಂತಾರೆ. ಇದರಲ್ಲಿ ನಿಮ್ಮದು ಕೆಲಸ ಏನಿರಲ್ಲ, ನೀವು ಮಾನಿಟರ್ ಮಾಡಬೇಕು ಅನ್ನೋ ಕೆಲಸ ಏನಿರಲ್ಲ ಸ್ಟಾಕ್ಸ್ನ. ನೀವು ಜಸ್ಟ್ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ ನಿಮಗೆ ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಕೊಡ್ತಾರೆ. ಇಲ್ಲಿ ನೀವು ಶೇರ್ಸಲ್ಲಿ ನೀವು ಒಂದು ಕಂಪನಿಯ ಶೇರ್ಸ್ ಸಿಗುತ್ತೆ. ಇಲ್ಲಿ ನಿಮಗೆ ಕಂಪನಿ ಶೇರ್ ಸಿಗಲ್ಲ, ಈ ಮ್ಯೂಚುವಲ್ ಫಂಡ್ದು ಯೂನಿಟ್ ಸಿಗುತ್ತೆ. ಆದರೆ ನಿಮ್ಮ 10,000 ಅವ್ರು ಒಂದೇ ಕಂಪ್ನಿ ಮೇಲೆ ಹಾಕಿರಲ್ಲ. ಇಲ್ಲಿ ನೋಡಿದ್ರಲ್ಲ ನೀವು, ಎಷ್ಟೊಂದು ಕಂಪ್ನಿ. ಇವಾಗ ಫಾರ್ ಎಕ್ಸಾಂಪಲ್ IT ಕಂಪ್ನಿ ಇರ್ಬೋದು, TCS, ರಿಲಯನ್ಸ್ ಇರ್ಬೋದು, ಇನ್ಯಾವುದು ಗೋದ್ರೇಜ್ ಇರ್ಬೋದು, ಆಮೇಲೆ ಇನ್ಯಾವುದಾದ್ರು ಕಂಪ್ನಿ, ಫಾರ್ ಎಕ್ಸಾಂಪಲ್ VRL ಇರ್ಬೋದು, ಬಾಲಕೃಷ್ಣ ಇರ್ಬೋದು. ನಾನು ಇದು ರೆಕಮೆಂಡ್ ಮಾಡಿರೋದು ಬಾಲಕೃಷ್ಣ, VRL, ಈ ಥರ ಹಲವಾರು ಕಂಪ್ನಿಗಳಲ್ಲಿ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಇದರಲ್ಲಿ ಹಲವಾರು ಸೆಕ್ಟರ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಬ್ಯಾಂಕಿಂಗ್ ಇರ್ಬೋದು, ಕನ್ಸ್ಯೂಮರ್ ಗೂಡ್ಸ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, IT ಇರ್ಬೋದು. 7-8 ಸೆಕ್ಟರ್ ಇದೆ. ಆ 7-8 ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಯೂಶಲಿ ಅವರು. ನೀವಾದರೆ ನೀವು ಸ್ಟಾಕ್ಸಲ್ಲಿ 10,000 ಎಷ್ಟು ಇನ್ವೆಸ್ಟ್ ಮಾಡ್ತೀರಾ? ಮ್ಯಾಕ್ಸಿಮಮ್ 2-3 ಕಂಪ್ನಿಲಿ ಇನ್ವೆಸ್ಟ್ ಮಾಡ್ಬೋದು. 10,000 ಅಂದರೆ ಇವರು ಅದೇ 10,000ನ ಎಷ್ಟೋ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಅದನ್ನು ಯೂನಿಟ್ಸ್ ಮುಖಾಂತರ ನಿಮಗೆ ಕೊಡ್ತಾರೆ. ಸೊ ಇದೇ ಮ್ಯೂಚುವಲ್ ಫಂಡೆಲ್ಲ ನಡೆಯೋದು. ಸೊ ಹೀಗಾಗಿ ನಿಮಗೆ ಯಾವುದೇ ಮ್ಯೂಚುವಲ್ ಫಂಡ್, ನೀವು ಕಣ್ಣು ಮುಚ್ಕೊಂಡು, ಈ 1000 ಮ್ಯೂಚುವಲ್ ಫಂಡ್ ಇದೆ, ಕಣ್ಣು ಮುಚ್ಕೊಂಡು ನೀವು ಯಾವುದೇ ಮ್ಯೂಚುವಲ್ ಫಂಡ್ ಆರಿಸ್ಕೊಳ್ಳಿ, ಈಕ್ವಿಟಿನಲ್ಲಿ ಡೈವರ್ಸಿಫೈಡ್ ಯಾವುದೇ ಮ್ಯೂಚುವಲ್ ಫಂಡ್ ಆರಿಸ್ಕೊಳ್ಳಿ, ಅದ್ರದ್ದು 3 ವರ್ಷ ಟ್ರೆಂಡ್ ನೋಡಿದ್ರೆ ಅದು ಹಿಂಗೋಗಿ ಒಂದು ಸ್ವಲ್ಪ ಡಿಪ್ ಆಗಿರುತ್ತೆ. ಒಟ್ಟಲ್ಲಿ 3 ವರ್ಷ ಟ್ರೆಂಡ್ ನೋಡಿದ್ರೆ ಅದು ಹೀಗೆ ಇರುತ್ತೆ 99%. ನಾನು ಹೇಳ್ತಿರೋದು 3 ಇಯರ್ಸ್. ಓಕೆ, ಸೊ ಇಲ್ಲಿ ನೀವು 50 ರೂಪಾಯಿ ಹಾಕಿದರೆ ಇಲ್ಲಿ ನಿಮ್ಗೆ ಅಟ್ಲೀಸ್ಟ್ ಒಂದು 90 ರೂಪಾಯಿ ಏನಾದರೂ ಬಂದೇ ಬರುತ್ತೆ. 50 ರೂಪಾಯಿ ಹಾಕಿದರೆ ಪಾಸಿಟಿವ್ ರಿಟರ್ನ್ ಬಂದೇ ಬರುತ್ತೆ 99% ಆಫ್ ದ ಟೈಮ್ಸ್. 3 ಇಯರ್ಸ್ ಅಂತ ನಾನು ಹೇಳ್ತಿರೋದು. ಅದೇ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಅದೇ 3 ಇಯರ್ಸಲ್ಲಿ
ಓಕೆ, ಆ ಸ್ಟಾಕ್ ಚೆನ್ನಾಗಿದ್ದು ಮೇಲೆ ಹೋದರೆ ನಿಮಗೆ ಜಾಸ್ತಿ ರಿಟರ್ನ್ ಬರುತ್ತೆ. ಅಕಸ್ಮಾತ್ ಆ ಸ್ಟಾಕ್ ಪರ್ಫಾರ್ಮ್ ಮಾಡಲಿಲ್ಲ ಅಂದರೆ ನಿಮಗೆ ನೆಗೆಟಿವ್ ರಿಟರ್ನ್ ಬರೋದು ಇದೆ. ಸೊ ದಿಸ್ ಇಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಮ್ಯೂಚುವಲ್ ಫಂಡ್ ಆ್ಯಂಡ್ ಶೇರ್ ಟ್ರೇಡಿಂಗ್. ಸೊ ಇದು ಹೊಸಬರಾಗಿರೋರು ಇದ್ರ ಬಗ್ಗೆ ಗಮನ ಇಟ್ಕೊಂಡಿರಬೇಕು. ನೀವು ಮಾರ್ಕೆಟ್ಗೆ ಎಂಟ್ರ್ ಆಗೋಕ್ಕಿಂತ ಮುಂಚೆ ನಾನು ಆಗಲೇ ಹೇಳ್ದಂಗೆ ಕಮ್ಮಿ ಪ್ರಾಫಿಟ್. ಮ್ಯೂಚುವಲ್ ಫಂಡಲ್ಲಿ ನಿಮಗೆ 50 ರೂಪಾಯಿ 3 ವರ್ಷದಲ್ಲಿ ಬರೀ 90 ರೂಪಾಯಿ ಆಗ್ಬೋದು, 100 ರೂಪಾಯಿ ಆಗ್ಬೋದು, ಇಲ್ಲ 120 ರೂಪಾಯಿ ಆಗ್ಬೋದು, ಈ ಥರ. ಅದೇ ನಿಮಗೆ ಸ್ಟಾಕ್ಸಲ್ಲಿ 50 ರೂಪಾಯಿ ಚೆನ್ನಾಗಿರೋ ಸ್ಟಾಕಲ್ಲಿ ಹೂಡಿಕೆ ಮಾಡಿದ್ರೆ 50 ರೂಪಾಯಿ ಇರೋದು 500 ರೂಪಾಯಿನೂ ಆಗ್ಬೋದು, 50 ರೂಪಾಯಿ ಇರೋದು 10 ರೂಪಾಯಿನೂ ಆಗ್ಬೋದು. ಸೊ ಈ 2 ಪಾಸಿಬಿಲಿಟಿನೂ ಇರುತ್ತೆ ಯಾವುದರಲ್ಲಿ, ಸ್ಟಾಕ್ಸಲ್ಲಿ. ಸೊ ನಿಮಗೆ ಜಾಸ್ತಿನೂ ಪ್ರಾಫಿಟ್ ಸಿಗುತ್ತೆ, ಸರಿಯಾಗಿಲ್ದಿರೋ ಕಂಪ್ನಿ ಮಾಡಿದ್ರೆ ನೆಗೆಟಿವ್ ಪ್ರಾಫಿಟ್ಟು ಸಿಗುತ್ತೆ. ಇದರಲ್ಲಿ ಹಂಗಲ್ಲ, ಯಾಕೆಂದರೆ ಅವರು ಎಷ್ಟೊಂದು ಕಂಪ್ನಿನಲ್ಲಿ ಹಾಕಿರ್ತಾರಲ್ಲ, ಹೂಡಿಕೆ ಮಾಡಿರ್ತಾರಲ್ಲ, ಅಲ್ಲೇನಾಗುತ್ತೆ ಫಂಡ್ ಮ್ಯಾನೇಜರು ಯಾವುದೋ ಇವಾಗ ಒಂದು ಕಂಪ್ನಿ ನೆಗೆಟಿವ್ ಆಯ್ತಪ್ಪ, ಅದರಿಂದ ಇಮಿಡಿಯೇಟಾಗಿ ಅವ್ರು ದುಡ್ಡು ತೆಗೆದು ಇನ್ನೊಂದು ಕಡೆ ರೊಟೇಟ್ ಮಾಡ್ತಾರೆ. ಸೊ ಅದೇ ಫಂಡ್ ಮ್ಯಾನೇಜರ್ ಕೆಲಸ. ಸೊ ಹಾಗಾಗಿ ನಿಮಗೆ ಒಂದು 3 ವರ್ಷ ಆದಮೇಲೆ ನಿಮಗೆ ಆಲ್ವೇಸ್ ಯು ವಿಲ್ ಗೆಟ್ ಪಾಸಿಟಿವ್ ರಿಟರ್ನ್ ಗ್ಯಾರಂಟೀಡ್. ದಿಸ್ ಈಸ್ ಮ್ಯೂಚುವಲ್ ಫಂಡ್. ಮುಂದಿನ ಡಿಫ್ರೆನ್ಸ್ ನೋಡಬೇಕು ಅಂದರೆ ಲಾಂಗ್ ಟರ್ಮ್. ಮ್ಯೂಚುವಲ್ ಫಂಡ್ ಯಾವಾಗಿದ್ರೂ ನೀವು ಸ್ವಲ್ಪ ಲಾಂಗ್ ಟರ್ಮ್ ಮಾಡಬೇಕು. ಅಟ್ಲೀಸ್ಟ್ 1 ಇಯರ್. ನಿಮ್ಗೆ 1 ಇಯರಲ್ಲಿ ಒಳ್ಳೆ ರಿಟರ್ನ್ ಬಂದರೆ 1 ಇಯರ್ ಆದಮೇಲೆ ನಿಮಗೆ ಹೇಗೂ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕಮ್ಮಿ ಆಗುತ್ತೆ. ಸೊ ವಿತಿನ್ 1 ಇಯರ್ ನೀವು ಇದು ಮಾಡಿದ್ರೆ ನಿಮಗೆ 15% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸು. 1 ಇಯರ್ ಆದಮೇಲೆ ಮಾಡಿದ್ರೆ ಜಸ್ಟ್ 10% ಟ್ಯಾಕ್ಸ್ ಇರುತ್ತೆ. ಇದು ಕ್ಯಾಪಿಟಲ್ ಗೇನ್ಸ್. ಇದಲ್ಲದೆ ಎಕ್ಸಿಟ್ ಲೋಡ್ ಅಂತ ಒಂದಿರುತ್ತೆ. ವಿತಿನ್ 1 ಇಯರ್ ನೀವು ಎಕ್ಸಿಟ್ ಆದರೆ ಮ್ಯೂಚುವಲ್ ಫಂಡ್ ಕಂಪ್ನಿಯವರು 1% ಕಟ್ ಮಾಡ್ತಾರೆ. 1 ಇಯರ್ ಆದಮೇಲೆ ಎಕ್ಸಿಟ್ ಮಾಡಿದ್ರೆ 0%. ಈ ಟ್ಯಾಕ್ಸ್, ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸು ನೀವು ಕೊಡೋದು ಗೌರ್ಮೆಂಟ್ಗೆ, ಇದು ಮ್ಯೂಚುವಲ್ ಫಂಡ್ಸ್ಗೆ ಈ ಎಕ್ಸಿಟ್ ಲೋಡ್. ಮ್ಯೂಚುವಲ್ ಫಂಡ್ ಯಾವಾಗಿದ್ರೂ ಲಾಂಗ್ ಟರ್ಮ್ ಮಾಡಿದ್ರೇ ಒಳ್ಳೆಯದು. ಅದೇ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಶಾರ್ಟ್ ಟರ್ಮ್ ಮಾಡ್ಬೋದು. ನೀವು ಫಾರ್ ಎಕ್ಸಾಂಪಲ್ ಇವತ್ತು ಒಂದು ನಿಮಗೆ ಏನೋ ನ್ಯೂಸ್ ಬಂದು ಒಂದು ಕಂಪ್ನಿಲಿ ಇನ್ವೆಸ್ಟ್ ಮಾಡಿದ್ದೀರಾ, ನಿಮ್ಗೆ ಗೊತ್ತಿರುತ್ತೆ ಅದು ಮೇಲೆ ಹೋಗುತ್ತೆ, ಇಲ್ಲ ಅದು ಟೆಕ್ನಿಕಲ್ ಆಗಿ ನಿಮಗೆ ಅದು ಸ್ಟ್ರಾಂಗ್ ಎಂಟ್ರಿ ಪಾಯಿಂಟ್ ಅಂತ ಅಂದ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ರೆ ಅದು ಇಮಿಡಿಯೇಟ್ ಆಗಿ ನಿಮಗೆ 1 ವೀಕಲ್ಲೇ ರಿಸಲ್ಟ್ ಕೊಡ್ಬೋದು, ಮೇಲೆ ಹೋಗ್ಬೋದು. ಒಂದು 80 ರೂಪಾಯಿ ಆಗ್ಬಿಡ್ಬೋದು, ಇಲ್ಲ ಒಂದು ಅಟ್ಲೀಸ್ಟ್ ಒಂದು 60 ರುಪೀಸ್ ಆದರೂ ಆಗ್ಬೋದು, ಇಲ್ಲ 1 ಮಂತ್ ಆ ಥರ ಇಟ್ಕೊಂಡ್ರೆ ಅದು 100 ರೂಪಾಯಿ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಇದರಲ್ಲಿ ನೀವು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟು ಮಾಡ್ಕೋಬೋದು. ದಟ್ ಈಸ್ ದ ಬ್ಯೂಟಿ ಆಫ್ ಸ್ಟಾಕ್ ಮಾರ್ಕೆಟ್. ಇದರಲ್ಲಿ ನಿಮಗೆ ಸೇಫ್ ಪ್ಲೇ. ನಿಮಗೆ ಏನೂ ಗೊತ್ತಿಲ್ಲ, ನನಗೆ ಮಾರ್ಕೆಟ್ ಬಗ್ಗೆ ಏನೂ ಐಡಿಯಾ ಇಲ್ಲ, ಸ್ಟಾಕ್ ಬಗ್ಗೆ ಏನೂ ಐಡಿಯಾ ಇಲ್ಲ, ಯಾವಾಗ ಎಂಟ್ರಿ ತೊಗೋಬೇಕು, ಯಾವಾಗ ಎಕ್ಸಿಟ್ ತೊಗೋಬೇಕು, ಇವೆಲ್ಲ ಆಗಲ್ಲ, ನನಗೆ ಮಾನಿಟರ್ ಮಾಡೋಕ್ಕಾಗಲ್ಲ ಅನ್ನೋರು ಬೆಸ್ಟ್ ಆಪ್ಷನ್ ಇಸ್ ಮ್ಯೂಚುವಲ್ ಫಂಡ್. ಓಕೆ, ನಾ ಹೇಳಿದ್ನಲ್ಲ ಪಾಯಿಂಟು, ಮಾನಿಟರಿಂಗ್ ಬೇಕಾಗಿಲ್ಲ, ನನಗೆ ಕೆಲಸ ತುಂಬ ಜಾಸ್ತಿ ಇರುತ್ತೆ, ನಾನು ಅದೆಲ್ಲ ನೋಡೋಕ್ಕಾಗಲ್ಲ, ನನಗೆ ಸ್ಟಾಕ್ ಬಗ್ಗೆ ಏನೂ ಅರ್ಥ ಆಗಲ್ಲ ಅನ್ನೋರೆಲ್ಲ ಮ್ಯೂಚುವಲ್ ಫಂಡ್ ಮಾಡೋದು ತುಂಬ ಒಳ್ಳೆಯದು. ಆಮೇಲೆ ಇನ್ನೊಂದೇನು ಅಂದರೆ ಸ್ಟೂಡೆಂಟ್ಸ್, ನಾನು ನೋಡ್ತಿರೋ ಹಾಗೆ ತುಂಬ ಯಂಗ್ಸ್ಟರ್ಸ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಸ್ಟಾಕ್ ಮಾರ್ಕೆಟಲ್ಲಿ, ವಿಚ್ ಇಸ್ ಅ ಗುಡ್ ಥಿಂಗ್. ಬಟ್ ಫಾರ್ ಯುವರ್ ಫ್ಯೂಚರ್ ನೀವು ಓದಬೇಕಾದ್ರೆ ನಾನು ಇನ್ವೆಸ್ಟಿಂಗ್ ಮಾಡ್ತೀನಿ, ನಿಮ್ಮ ಹತ್ರ ಮೊದಲೇ ಇನ್ಕಮ್ ಸೋರ್ಸ್ ಇರೋಲ್ಲ. ಸೊ ಆವಾಗ ನೀವು ಬರೋ ನಿಮ್ಮ ಸೇವಿಂಗ್ಸ್ ಅಥವಾ ನಿಮ್ಮ ಪಾಕೆಟ್ ಮನಿ ಏನು ಸಿಗುತ್ತೋ ಅದನ್ನೆಲ್ಲ ತೆಗೆದು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ರೆ ನಿಮಗೆ ಒಂದು ಏನು ಅಂದರೆ ನಿಮ್ಮ ಏಜ್, ನೀವು ಇನ್ನೂ ಓದ್ತಿರ್ತೀರ, ನಿಮ್ಗೆ ಅಷ್ಟೊಂದು ಅನಾಲಿಟಿಕಲ್ ಎಬಿಲಿಟಿ ಇರಲ್ಲ ಮಾರ್ಕೆಟ್ ಬಗ್ಗೆ. ಸೊ ಅಂಥವ್ರು ಸ್ವಲ್ಪ ದುಡ್ಕೋ ಸ್ವಭಾವ ಇರುತ್ತೆ ಈ ಟೈಮಲ್ಲಿ. ಅರ್ಜೆಂಟಾಗಿ ಏನೋ ಒಂದು ಮಾಡಬೇಕು, ದುಡ್ಡು ಮಾಡಬೇಕು ಅಂತ ಆಸೆ ಎಲ್ಲರಿಗೂ ಇರುತ್ತೆ. ಸೊ ಆ ಥರ ಹಿಂದೆ ಮುಂದೆ ಗೊತ್ತಿಲ್ಲದೆ ರಿಸರ್ಚ್ ಮಾಡದೆ ಮಾಡಿ ಆವಾಗ ಅಕಸ್ಮಾತ್ ನಿಮ್ಮ ದುಡ್ಡು ಅದು ಲಾಸ್ ಆದರೆ ಅದು ನಿಮ್ಮ ಸ್ಟಡೀಸ್ಗೂ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಸ್ಟೂಡೆಂಟ್ಸು ಈ ಟೈಮಲ್ಲಿ ನೀವು ಸ್ಟಾಕ್ ಮಾರ್ಕೆಟಿಂದ ಒಂದು ಸ್ವಲ್ಪ ದೂರ ಇರಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಬಟ್ ಹೆವಿಯಾಗಿ ಇನ್ವೆಸ್ಟ್ ಮಾಡೋದು, ಸಾಲ ಮಾಡಿ ಇನ್ವೆಸ್ಟ್ ಮಾಡೋದು ಆ ಥರ ಎಲ್ಲ ಮಾಡಬೇಡಿ. ಯಾಕಂದರೆ ನಿಮಗೆ ಇನ್ಕಮ್ ಸೋರ್ಸ್ ಇರಲ್ಲ. ಮೇನ್ ಪ್ರಯಾರಿಟಿ ಏನಿರೋದು ಸ್ಟಡೀಸು. ಆಮೇಲೆ ನಿಮ್ಮ ಕಾಲೇಜ್ ಲೈಫ್ ಎಂಜಾಯ್ ಮಾಡಿ, ಫ್ರೆಂಡ್ಸ್ ಜೊತೆ ಆಚೆ ಹೋಗೋದು, ತಿರುಗಾಡೋದು, ಇದನ್ನು ಈ ಟೈಮಲ್ಲಿ ಮಾಡಬೇಕು. ಅದನ್ನು ಮಾಡಿ ಎಂಜಾಯ್ ಮಾಡಿ. ಸುಮ್ಮನೆ ಇದರಲ್ಲಿ ಸಿಕ್ಕಾಕೊಂಡು ಆಮೇಲೆ ಅಲ್ಲಿ ದುಡ್ಡು ಕಳ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನಿಮ್ಮ ಸ್ಟಡೀಸ್ನ, ನಿಮ್ಮ ಪರ್ಸ್ನಲ್ ಲೈಫ್ನ ಅಫೆಕ್ಟ್ ಮಾಡ್ಕೋಬೇಡಿ. ಸೊ ಅಂಥವರು ಯಾರ್ದು ಸ್ಯಾಲ್ರಿ ಕಮ್ಮಿ ಇರುತ್ತೆ, ಇವಾಗ 15K ಕಮ್ಮಿ ಇರೋರು, ಓಕೆ, ಆಮೇಲೆ ಸ್ಟೂಡೆಂಟ್ಸು, ಓಕೆ, ಫೈನಾನ್ಷಿಯಲ್ ಮಾರ್ಕೆಟ್ಸ್ ಬಗ್ಗೆ ಐಡಿಯಾ ಇಲ್ಲದೆ ಇರೋರು ಮ್ಯೂಚುವಲ್ ಫಂಡ್ ಇಸ್ ದ ಬೆಸ್ಟ್ ಆಪ್ಷನ್ ನಿಮಗೆ. ಸೊ ಇದನ್ನ ಇವಾಗೆಲ್ಲ ಆನ್ಲೈನೇ ಮಾಡ್ಬೋದು. ನೀವು ಯಾವುದೇ ಬ್ಯಾಂಕಿಗೆ ಹೋಗಿ ಎಲ್ಲಿನೇ ಹೋಗಿ ಮಾಡಬೇಕು ಅಂತೇನಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಆ್ಯಪಲ್ಲೇ ಮಾಡ್ಬೋದು ಇವೆಲ್ಲ. ಇನ್ನು ಶೇರ್ ಮಾರ್ಕೆಟ್ ಅಂದರೆ ಯಾರಿಗೆ ಶೇರ್ ಟ್ರೇಡಿಂಗ್ ಬಗ್ಗೆ ಐಡಿಯಾ ಇರುತ್ತೆ, ಒಳ್ಳೆ ದುಡ್ಡು ಇನ್ಕಮ್ ಇರುತ್ತೆ, ತಿಂಗಳಿಗೆ ಅಟ್ಲೀಸ್ಟ್ ಒಂದು 30,000 ಏನಾದರೂ ದುಡಿತೀವಪ್ಪ ನಾವು ಅನ್ನೋರು, ಆಮೇಲೆ ನಿಮಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರುತ್ತೆ, ನಮ್ಮ ಹತ್ರ ಮನೆ ಇದೆ, ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ, ಚೆನ್ನಾಗಿ ದುಡಿತೀನಿ, ಏನೂ ಬೇರೆ ಕಮಿಟ್ಮೆಂಟ್ಸ್ ಇಲ್ಲ, ಏನೂ ಸಾಲ ಇಲ್ಲ ಅಂಥವ್ರು ಶೇರ್ ಮಾರ್ಕೆಟಲ್ಲಿ ಸ್ವಲ್ಪ ರಿಸ್ಕ್ ತೊಗೊಳ್ಳೋ ಒಳ್ಳೆಯದು. ನೀವು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ದುಡ್ಡು ಕಳ್ಕೊಂಡ್ರು ನೀವು ಕಲಿತೀರಾ. ಸೊ ಆಮೇಲೆ ನಿಮಗೆ ಎಷ್ಟೊಂದು ನಿಮಗೆ ವಿಡಿಯೋಸು, ನಿಮಗೆ ಟ್ರೈನಿಂಗ್ ಮೆಟೀರಿಯಲ್ಲು, ವೆಬ್ಸೈಟ್ಸ್ ಎಷ್ಟೊಂದಿದೆ, ಅದರಲ್ಲೂ ನೋಡಿ ನೀವು ಕಲ್ತ್ಕೊಂಡು ಶೇರ್ ಟ್ರೇಡಿಂಗ್ ಆರಾಮಾಗಿ ಮಾಡ್ಬೋದು. ನಾನು ಹೇಳೋದು ಇಷ್ಟೇ, ಇನ್ಕಮ್ ಇಲ್ಲದೆ
ನೀವು ಇನ್ನೂ ಸ್ಟೂಡೆಂಟ್ ಆಗಿದ್ದು ಕಮ್ಮಿ ಇನ್ಕಮ್ ಇರೋರು ಮ್ಯೂಚುವಲ್ ಫಂಡ್ ಮಾಡಿ. ಇನ್ಕಮ್ ಚೆನ್ನಾಗಿದ್ದವರಷ್ಟೇ ರಿಸ್ಕ್ ತೊಗೊಂಡು ಸ್ಟಾಕ್ ಮಾರ್ಕೆಟಿಗೆ ಬನ್ನಿ. ಇನ್ನೊಂದೇನು ಅಂದರೆ ಮ್ಯೂಚುವಲ್ ಫಂಡ್ ಈಸ್ ಯೂನಿವರ್ಸಲ್, ತುಂಬ ಈಸಿ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಂಥದ್ದೇನಿಲ್ಲ. ನೀವು ಜಸ್ಟ್ ಹಣ ಹೂಡಿಕೆ ಮಾಡಿ ವಾಚ್ ಮಾಡ್ತಿರೋದಷ್ಟೇ. ಶೇರ್ ಟ್ರೇಡಿಂಗಲ್ಲಿ ಒಂದು ಲರ್ನಿಂಗ್ ಕರ್ವ್ ಇರುತ್ತೆ. ಕಂಪ್ನಿ ಬಗ್ಗೆ ತಿಳ್ಕೋಬೇಕು, ಆಮೇಲೆ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಬಗ್ಗೆ ತಿಳ್ಕೋಬೇಕು. ಯಾವಾಗ ಎಂಟ್ರಿ ಮಾಡೋದು, ಜಸ್ಟ್ ಕಂಪ್ನಿ ಚೆನ್ನಾಗಿದೆ ಅಂತ ಮಾತ್ರ ಅಂದಿದ್ದು ಮಾತ್ರಕ್ಕೆ ಆ ಕಂಪ್ನಿಲಿ ಇನ್ವೆಸ್ಟ್ ಮಾಡಬೇಕು ಅಂತ ಏನಿರಲ್ಲ. ಅದಕ್ಕೆ ಒಂದು ವ್ಯಾಲ್ಯೂಯೇಷನ್ ಅಂತ ಇರುತ್ತೆ, ಫೇರ್ ಪ್ರೈಸ್ ಅಂತ ಇರುತ್ತೆ. ಅದನ್ನೆಲ್ಲ ನೀವು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಬೇಕು. ಅದು ಇಮಿಡಿಯೇಟ್ ಆಗಿ ಮಾಡೋ ಕೆಲಸ ಅಲ್ಲ. ಅಂದರೆ ಅದಕ್ಕೆ ಒಂದು ಸ್ವಲ್ಪ ಲರ್ನಿಂಗ್ ಕರ್ವ್ ಇರುತ್ತೆ, ತಿಳ್ಕೊಂಡು ಮಾಡೋವಂಥದ್ದು. ಅದು ಸ್ವಲ್ಪ ರಿಸ್ಕಿನೇ. ನಿಮಗೆ ಶೇರ್ ಟ್ರೇಡಿಂಗಲ್ಲಿ ನಿಮಗೆ ಹಲವಾರು ರೀತಿ, ಅಂದರೆ ಡೇ ಟ್ರೇಡಿಂಗ್ ಇರುತ್ತೆ, ಫ್ಯೂಚರ್ಸ್ ಆಪ್ಷನ್ಸ್ ಅಂತ ಎಲ್ಲ ಇದೆ. ಅದೆಲ್ಲ ಹೈ ರಿಸ್ಕ್ ಮತ್ತೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಮಾಡಿದ್ರೇನೆ ಒಳ್ಳೇದು. ನಂಗೆ ಕೆಲವು ಮೆಸೇಜ್ಗಳು ಬರುತ್ತೆ, ಫೇಸ್ಬುಕ್ ಅಲ್ಲೂ ಬರುತ್ತೆ, ಫ್ಯೂಚರ್ಸ್ ಅಲ್ಲೆಲ್ಲ ಮಾಡ್ತಿದ್ದೀನಿ ಅಂತ. ಫಸ್ಟ್ ಅವರು ನನಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಕೇಳಿ ಇದ್ದಕ್ಕಿದ್ದಂಗೆ ನಾನು ಇವಾಗ ಫ್ಯೂಚರ್ಸ್ ಅಲ್ಲೆಲ್ಲ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ನಾನು ಹೇಳೋದು ಇಷ್ಟೇ, ನೀವು ಮ್ಯೂಚುವಲ್ ಫಂಡ್ ಬಗ್ಗೆನೇ ಗೊತ್ತಿರಲಿಲ್ಲ, ನೀವು ಒಂದೇ ಸತಿ ಫ್ಯೂಚರ್ಸ್ ಹೋಗಿದ್ದೀರಾ, ನೀವು ಅದರಲ್ಲಿ ಹಣ ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಸೊ ನೀವು ಆ ಮಿಸ್ಟೇಕ್ ಮಾಡಬೇಡಿ. ನನಗೆ ಇಂಥ ಮೆಸೇಜಸ್ಗಳು ತುಂಬ ಬರುತ್ತೆ. ಅದಕ್ಕೆ ನಾನು ಒಂದು ಸ್ವಲ್ಪ ಪ್ರೊಯಾಕ್ಟಿವ್ ಆಗಿ, ನಾವೇನೋ ಶೇರ್ಸ್ ಬಗ್ಗೆನೇ ಮಾಡ್ತಿದ್ದೀವಿ, ಬಟ್ ಬೇಸಿಕ್ ನಾಲೆಜ್ ಎಷ್ಟೊಂದು ಜನಕ್ಕೆ ಇರಲ್ಲ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಿರೋದು. ಯಾಕಂದರೆ ನಮ್ಮ ಜನ ಹೆಂಗೆ ಅಂದರೆ, ಫಸ್ಟ್ ಆಫ್ ಆಲ್ ಎಷ್ಟೋ ವಿಷಯಗಳು ಇರುತ್ತೆ ತಿಳ್ಕೊಬೇಕಾದಂತ ತಿಳ್ಕೊಂಡಿರಲ್ಲ. ಒಂದೇ ಸತಿ ಏನೋ ಮಾಡೋಕ್ಕೆ ಹೋಗಿ ದುಡ್ಡನ್ನ ಕಳ್ಕೊತಾರೆ. ಅದು ಆಗಬಾರ್ದು. ದಟ್ ಈಸ್ ದ ಮೇನ್ ಇಂಟೆನ್ಷನ್. ಆರಾಮಾಗಿ ಸ್ಲೋ ಆಗಿ ಮಾಡಿ, ಎಲ್ಲೂ ಹೋಗಲ್ಲ ಮಾರ್ಕೆಟು, ಇಲ್ಲೇ ಇರುತ್ತೆ. ನೀವು ಸಡನ್ನಾಗಿ ಯಾವುದೋ ಒಂದು ವಿಡಿಯೋ ನೋಡಿ ಡಿಸ್ಕವರ್ ಮಾಡಿ ಇದ್ದಕ್ಕಿದ್ದಂಗೆ ರ್ಯಾಶ್ ಆಗಿ ಡಿಸಿಷನ್ ತೊಗೊಂಡು ಇರೋ ದುಡ್ಡನ್ನ ಕಳ್ಕೋಬೇಡಿ ಅಷ್ಟೆ. ಇನ್ನೊಂದು ಡಿಫ್ರೆನ್ಸ್ ಏನು ಅಂದರೆ, ಆಟೋಮೇಟೆಡ್ ಮ್ಯೂಚುವಲ್ ಫಂಡಲ್ಲಿ ಜಸ್ಟ್ ನೀವು ಹಣ ಹಾಕಿ ಒಂದು ಸತಿ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಇಲ್ಲ SIP ಮಾಡಿ ನೀವು ಪ್ರತಿ ತಿಂಗಳು ಇಷ್ಟು ಕಟ್ಟಾಗಬೇಕು ಅಂತ ಮಾಡ್ಬೋದು, ಇಲ್ಲ ಒನ್ ಟೈಮು ಮಾಡ್ಬೋದು. ಸೊ ಈ ಥರ ಮಾಡಿದ್ಮೇಲೆ ನಿಮಗೆ ಅದು ಮಾರ್ಕೆಟ್ ಮೂವ್ ಆದಂಗೆ ನಿಮ್ಮ ಫಂಡನ್ನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ನಿಮ್ಮ ರಿಟರ್ನ್ಸನ್ನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ಜಸ್ಟ್ ಕೂತ್ಕೊಂಡು ವಾಚ್ ಮಾಡೋದಷ್ಟೇ. ನಿಮ್ಗೆ ಯಾವಾಗ ದುಡ್ಡು ಬೇಕೋ ಆವಾಗ ಮ್ಯೂಚುವಲ್ ಫಂಡ್ನ ಲಿಕ್ವಿಡೇಟ್ ಮಾಡಿ ದುಡ್ಡು ತೊಗೋಬೋದು. ಶೇರ್ ಟ್ರೇಡಿಂಗಲ್ಲಿ ಹಾಗಲ್ಲ. ಆಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಒಂದು ಟೈಮ್ ಸಿಗುತ್ತೆ ಎಂಟ್ರಿ ಎಕ್ಸಿಟ್ಗೆ. ಶೇರ್ ಟ್ರೇಡಿಂಗಲ್ಲಿ ಹೇಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಕಂಪ್ನಿಲಿ ಇನ್ವೆಸ್ಟ್ ಮಾಡಿರ್ತೀರ ಅಂತ ಇಟ್ಕೊಳ್ಳಿ, TCS ಅಲ್ಲಿ. ಇವತ್ತು ಅದು ₹1000 ಇರುತ್ತೆ. ಜಸ್ಟ್ ಎಕ್ಸಾಂಪಲ್ ಕೊಡ್ತಿದ್ದೀನಿ. ನೀವು ಕೆಲಸ ಮಾಡ್ತಿರ್ತೀರ, ಒಂದಿನ ಅದು ಹೋಗ್ತಿರುತ್ತೆ, ₹1200 ಆಗಿರುತ್ತೆ. ನೀವು ಓಕೆ ಇನ್ನೂ ಮೇಲೆ ಹೋಗುತ್ತೆ ಅಂತ ಸುಮ್ಮನೆ ಇರ್ತೀರ. ನೀವು ನಿಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀರ. ಅದು ಮಾರ್ಕೆಟ್ ಲೈವ್ ಮಾರ್ಕೆಟ್ ಅಲ್ವಾ ಇದು ಸ್ಟಾಕಲ್ಲಿ. ಸೊ ಒಂದಿನ ಅದೇನಾದರೂ ಕ್ರ್ಯಾಶ್ ಆಯಿತು ಅಂದರೆ, ನೀವು ಅದು ₹1000 ಕ್ರಾಸ್ ಆಗೋಕ್ಕಿಂತ ಮುಂಚೆನೇ ಅದರಿಂದ ಮಾರಿ ಹೊರಗೆ ಬರಬೇಕು. ಇಲ್ಲಾಂದರೆ ನಿಮ್ಮ ಕ್ಯಾಪಿಟಲ್ಲು ಇಲ್ಲಿ ಸ್ಟಕ್ ಆಗುತ್ತೆ. ಹೌದಾ, ಸ್ಟಕ್ ಆಗುತ್ತೆ. ಸೊ ದಿಸ್ ಇಸ್ ದ ರಿಸ್ಕ್ ಇನ್ ಸ್ಟಾಕ್ ಮಾರ್ಕೆಟ್. ಇಟ್ ಈಸ್ ಲೈವ್ ಮಾರ್ಕೆಟ್. ಇವರೇ ಏನಾದರೂ ಹಣ ಹೂಡಿಕೆ ಮಾಡಿದರೆ ನೀವು ಯಾವಾಗಲೂ ಅದನ್ನು ಮಾನಿಟರ್ ಮಾಡ್ತಿರ್ಬೇಕು. ಸೊ ಓಕೆ, ಮ್ಯಾನ್ಯುಯಲ್ ಪ್ರೋಸೆಸ್ ಇದು. ಅದೇ ನಾನು ಇಲ್ಲಿ ಹೇಳ್ತಿರೋದು ಮ್ಯಾನ್ಯುಯಲ್ ಅಂತ. ಇದು ಆಟೋಮೇಟೆಡ್ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಕೊಡ್ತೀನಿ ನೋಡಿ. ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರ್ತೀರ, ₹100 ತೊಗೊಂಡಿರ್ತೀರ, ಅದು ₹120 ಹೋಗಿರುತ್ತೆ ಅಂತ ಇಟ್ಕೊಳ್ಳಿ. ಒಂದಿನ ಸ್ಟಾಕ್ ಮಾರ್ಕೆಟ್ ತುಂಬ ಕ್ರ್ಯಾಶ್ ಆಯಿತು. ನಿಮಗೆ ಅದು ನ್ಯೂಸು ನಿಮಗೆ ಆಲ್ಮೋಸ್ಟ್ ಒಂದು 12 o'clock ಗೊತ್ತಾಯ್ತು ಅಂತ ಇಟ್ಕೊಳ್ಳಿ. ಇವತ್ತು ಸ್ಟಾಕ್ ಮಾರ್ಕೆಟು ಹಿಂಗೆ ತುಂಬ ಕ್ರ್ಯಾಶ್ ಆಯಿತು ಅಂತ ಇಟ್ಕೊಳ್ಳಿ. ಈಗ ಮಾರ್ಚಲ್ಲಿ ಆಯ್ತಲ್ಲ ಆ ಥರ. ನಿಮಗೆ ಗೊತ್ತಾಯಿತು 12 ಗಂಟೆಗೆ. ನೀವು ಬೈ 3:30 ಒಳಗೆ ನೀವು ಈ ಮ್ಯೂಚುವಲ್ ಫಂಡ್ನ ನೀವು ಎಕ್ಸಿಟ್ ಆಯಿತು ಅಂದರೆ, ಆವಾಗ ನಿಮಗೆ ಹಿಂದಿನ ದಿನದ ಪ್ರೈಸ್ಗೆ ನೀವು ಅದು ರಿಡೀಮ್ ಮಾಡ್ಕೊಬೋದು. ಅಂದರೆ ₹120 ಇರುತ್ತೆ ಹಿಂದಿನ ದಿನ, ₹120 ನೀವು ಎಕ್ಸಿಟ್ ಆಗ್ಬೋದು. ಅದೇ ನೀವು ಮಾರ್ಕೆಟ್ ಕ್ರ್ಯಾಶ್ ಆಗಿ 3:30 ನಂತರ ನೀವು ಇದನ್ನು ನೀವು ಎಕ್ಸಿಟ್ ಆದರೆ, ಆವಾಗ ಮಾರ್ಕೆಟ್ ಕ್ರ್ಯಾಶ್ ಆಗಿದ್ದನ್ನು ಅದು ಫ್ಯಾಕ್ಟರ್ ಮಾಡಿಕೊಂಡು ಆವತ್ತಿನ ದಿನದ ಪ್ರೈಸು ನಿಮಗೆ, ಅಂದರೆ ಇವಾಗ ₹120 ಅದು ₹90 ಹೋಯ್ತು ಅಂತ ಇಟ್ಕೊಳ್ಳಿ. ಸೊ ಆವಾಗ ನೀವು ₹90 ಎಕ್ಸಿಟ್ ಆಗಬೇಕಾಗುತ್ತೆ. ಅಂದರೆ ಎಕ್ಸಿಟ್ ಆಗಲ್ಲ, ನೀವು ಸ್ಟಕ್ ಆಗುತ್ತೆ ಅಷ್ಟೇ ನಿಮ್ಮ ದುಡ್ಡು. ಸೊ ದೀಸ್ ಆರ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಮ್ಯೂಚುವಲ್ ಫಂಡ್ ಆ್ಯಂಡ್ ಶೇರ್ ಟ್ರೇಡಿಂಗ್. ಇದನ್ನು ತಿಳ್ಕೊಳ್ದೆ ನೀವು ಇದರಲ್ಲಿ ಹೂಡಿಕೆ ಮಾಡಬೇಡಿ. ಅಗೇನ್ ನಾನು ಇನ್ನೊಂದೇನು ಹೇಳೋದು ಅಂದರೆ, ನಿಮ್ಮ ಸ್ಯಾಲ್ರಿ ತುಂಬ ಕಮ್ಮಿ ಇತ್ತು, ಅಥವಾ ನೀವು ಸ್ಟೂಡೆಂಟ್, ಅಥವಾ ನಿಮಗೆ ಟೈಮ್ ಇದಿಲ್ಲ ಅಂದರೆ, ಮ್ಯೂಚುವಲ್ ಫಂಡ್ ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಯು. ಒಂದು ಸತಿ ಇನ್ವೆಸ್ಟ್ ಮಾಡಿ ಮರ್ತೋಗ್ಬೋದು ನೀವು, ಫರ್ಗೆಟ್ ಇಟ್. ಒಂದು 3-4 ಇಯರ್ಸ್ ಆರಾಮಾಗಿರಿ. ನಿಮ್ಮ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆದಮೇಲೆ ನೋಡಿ, ಅದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರುತ್ತೆ. ಅಟ್ಲೀಸ್ಟ್ ನಿಮಗೆ 14 to 20% ಬಂದೇ ಬರುತ್ತೆ. ಚೆನ್ನಾಗಿಲ್ಲದೆ ಇರೋ ಮ್ಯೂಚುವಲ್ ಫಂಡು ನಿಮಗೆ ಮಿನಿಮಮ್ 10% ಕೊಡ್ತಾರೆ. ಯಾಕೆಂದರೆ ಅದು ಕಂಪನಿ ಜವಾಬ್ದಾರಿ. ಆ ಫಂಡ್ ಹೌಸು ರಿಟರ್ನ್ ಕೊಡಲಿಲ್ಲ ಅಂದರೆ ಪಬ್ಲಿಕ್ ಆಮೇಲೆ ಮತ್ತೆ ದುಡ್ಡು ಹಾಕಲ್ಲ. ಅವರು ಅದಕ್ಕಿಂತ ಜಾಸ್ತಿ ಜನರೇಟ್ ಮಾಡಿರ್ತಾರೆ. ಅವರು ಆರಾಮಾಗಿ ಒಂದು 30% ಜನರೇಟ್ ಮಾಡಿರ್ತಾರೆ. ಚೆನ್ನಾಗಿ ನಿಮ್ಮ ದುಡ್ಡು ತಿನ್ಬಿಟ್ಟು ನಿಮ್ಗೊಂದು 10%, 15% ಕೊಡ್ತಾರೆ. ಬಟ್
ನಾವೇನು ಕೆಲಸ ಮಾಡಿರಲ್ಲ ಅದರಲ್ಲಿ. ಸೊ ವಿ ಶುಡ್ ಬಿ ಹ್ಯಾಪಿ ಫಾರ್ ದಿಸ್ 14% ಆಲ್ಸೋ. ಯಾಕಂದರೆ ನಾವು ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡ್ತಿರ್ತೀವಿ. 14% ತೊಗೊಂಡು ಆರಾಮಾಗಿರ್ಬೋದು, ಏನು ಟೆನ್ಷನ್ ಇಲ್ಲ. ಅದೇ ನೀವು ಟೆನ್ಷನ್ ತೊಗೊಂಡು ಶೇರ್ ಟ್ರೇಡಿಂಗ್ ಮಾಡಿದ್ರೆ ಇನ್ನೂ ಜಾಸ್ತಿ ಮಾಡ್ಬೋದು. ನೀವು 45% ತನಕ ದುಡಿಬೋದು ನೀವು ಒಳ್ಳೊಳ್ಳೆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ. ಬಟ್ ಅದಕ್ಕೆ ಯು ಹ್ಯಾವ್ ಟು ಡೂ ಯುವರ್ ಓನ್ ರಿಸರ್ಚ್. ಅದರಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಷ್ಟು ಈಸಿ ಅಲ್ಲ. ಶೇರ್ನ ಹೆಂಗೆ ಅನಲೈಸ್ ಮಾಡೋದು ಅಂತನೆಲ್ಲ ನಾನು ವೀಡಿಯೋಸ್ ಮಾಡಿದ್ದೀನಿ. ನನ್ನ ಚಾನಲ್ನ ಪ್ಲೇಲಿಸ್ಟಲ್ಲಿ ನೀವು ಹೋಗಿ ನೋಡಿ. ಹೇಗೆ ಮನಿ ಕಂಟ್ರೋಲಲ್ಲಿ ಒಂದು ಸ್ಟಾಕ್ನ ಹೇಗೆ ಅನಲೈಸ್ ಮಾಡೋದು, ಅದ್ರ ಫೈನಾನ್ಷಿಯಲ್ಸ್ನೆಲ್ಲ ಹೇಗೆ ತಿಳ್ಕೊಳ್ಳೋದು ಅಂತೆಲ್ಲ ಹಾಕಿದ್ದೀನಿ. ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ಗೆ ಅದು ಇಂಟ್ರೆಸ್ಟ್ ಬಂದರೆ ನೀವು ಅದರಲ್ಲಿ ರಿಸರ್ಚ್ ಮಾಡಿ ಇನ್ನೂ ಚೆನ್ನಾಗಿ ಮಾಡ್ತೀರಾ. ಸೊ ಬೇಸಿಕಲಿ ಇಟ್ಸ್ ಆಲ್ ಅಬೌಟ್ ಯುವರ್ ಇಂಟ್ರೆಸ್ಟ್. ಮತ್ತು ನಿಮಗೆ ಇನ್ನಷ್ಟು ಸ್ಟಾಕ್ ರಿಲೇಟೆಡ್ ಹಾಗೂ ಮ್ಯೂಚುವಲ್ ಫಂಡ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಒತ್ತಿ. ಆವಾಗ ನಿಮಗೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ಸೊ ಇವತ್ತಿನ ವೀಡಿಯೋಗಿಷ್ಟೇ, ಮತ್ತೆ ಮುಂದೆ ಸಿಗೋಣ. ಥ್ಯಾಂಕ್ ಯು.